ನ್ಯೂಸ್ ಟಾಪ್ ನಿಮಗೆ ಸ್ವಾಗತ. ನಾನು ಸುಕನ್ಯಾ. ಕೊರೋನಾ ಕಂಟ್ರೋಲ್ಗೆ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ರೂಲ್ಸ್. ಬೆಂಗಳೂರಲ್ಲಿ ಟಫ್ ರೂಲ್ಸ್ ಜಾರಿಗೆ ಹೇಗಿದೆ ಖಾಕಿ ತಯಾರಿ? ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಮೇಕೆದಾಟು ಪಾದಯಾತ್ರೆ ಫೈಟ್ ಹೇಗಿದೆ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಕಂಟ್ರೋಲ್ಗೆ ಏನೆಲ್ಲ ಖಡಕ್ ರೂಲ್ಸ್ ಬಂದಿದೆ? ಇಡೀ ಕರುನಾಡು ಇಂದು ರಾತ್ರಿಯಿಂದ ಸೆಮಿಲಾಕ್ ಆಗೋದು ಹೇಗೆ? ವಾರಾಂತ್ಯಕ್ಕೆ ಯಾವೆಲ್ಲ ನಿಯಮಗಳನ್ನ ಸರ್ಕಾರ ಜಾರಿಗೊಳಿಸಿದೆ? ನೋಡೋಣ ಸೆಮಿಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಬ್ಬರ ಹೆಚ್ಚಾಗ್ತಾ ಇದ್ದು ಸೋಂಕನ್ನ ನಿಯಂತ್ರಿಸಲು ಸರ್ಕಾರ ಕಠಿಣ ನಿಯಮ ಜಾರಿಗೆ ತಂದಿದೆ. ರಾಜ್ಯ ಸರ್ಕಾರ ಎರಡೆರಡು ಅಸ್ತ್ರವನ್ನ ಪ್ರಯೋಗಿಸಿದೆ. ಇನ್ನು 15 ದಿನಗಳ ಕಾಲ 50-50 ರೂಲ್ಸ್ ಮಧ್ಯೆ ಜೀವನ ಸಾಗಿಸಬೇಕಿದ್ದು ವೀಕೆಂಡ್ ನಲ್ಲಿ 2 ದಿನಗಳ ಕಾಲ ಮನೆಯಲ್ಲೇ ಲಾಕ್ ಆಗಬೇಕಿದೆ. ಇಂದು ರಾತ್ರಿಯಿಂದ ಸರ್ಕಾರದ ಹೊಸ ರೂಲ್ಸ್ ಜಾರಿಗೆ ಬರ್ತಿದೆ. ಡೆಡ್ಲಿ ವೈರಸ್ನಿಂದ ಪಾರಾಗಿಸಲು ಕಠಿಣ ನಿಯಮ ಜಾರಿಗೆ ತಂದಿದೆ. ಕೊರೋನಾ ಕಟ್ಟಿ ಹಾಕಲು ಮತ್ತೆ ಟಫ್ ರೂಲ್ಸ್ ಬಂದಿದ್ದು ಮುಂದಿನ 2 ವಾರ ರಾಜ್ಯದಾದ್ಯಂತ ಕಠಿಣ ನಿಯಮ ಇರಲಿದೆ. ರಾಜ್ಯದೆಲ್ಲೆಡೆ ವಾರದ 5 ದಿನ 50-50 ರೂಲ್ಸ್ ಇರಲಿದ್ದು ಮತ್ತೆರಡು ದಿನ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ. ಇಂದಿನಿಂದಲೇ ಸರ್ಕಾರದ ಹೊಸ ರೂಲ್ಸ್ ಜಾರಿಯಾಗ್ತಾ ಇದ್ದು ನೈಟ್ ಕರ್ಫ್ಯೂ ಇರೋದ್ರಿಂದ ನಾಳೆ ಬೆಳಗ್ಗೆಯಿಂದ ಅಧಿಕೃತವಾಗಿ ರೂಲ್ಸ್ ಅಪ್ಲೈ ಆಗಲಿದೆ. ಜನವರಿ 19ರವರೆಗೂ ಟಫ್ ರೂಲ್ಸ್ ಇರಲಿದೆ. ಕೊರೋನಾ ಕಟ್ಟಿ ಹಾಕಲು ರಾಜ್ಯದಾದ್ಯಂತ ನೈಟ್ ಕರ್ಫ್ಯೂ ಮುಂದುವರಿಕೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಮುಂದಿನ 2 ವಾರಗಳ ಕಾಲ ನೈಟ್ ಕರ್ಫ್ಯೂ ಕಂಟಿನ್ಯೂ ಆಗಲಿದೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಲಾಕ್ ಆಗಬೇಕಿದ್ದು ಜನವರಿ 19ರವರೆಗೂ ನೈಟ್ ಕರ್ಫ್ಯೂ ಜಾರಿಯಲ್ಲಿರಲಿದೆ. ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಜೊತೆಗೆ 2 ವಾರ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಗೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಶನಿವಾರ ಭಾನುವಾರ ರಾಜ್ಯದೆಲ್ಲೆಡೆ ಜನಜೀವನ ಸ್ತಬ್ಧವಾಗಲಿದೆ. ಜನವರಿ 7ರ ಶುಕ್ರವಾರ ರಾತ್ರಿ 10ರಿಂದ ಜನವರಿ 10ರ ಬೆಳಗ್ಗೆ 5ರವರೆಗೂ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದೆ. ಬಳಿಕ ಜನವರಿ 14ರ ಶುಕ್ರವಾರ ರಾತ್ರಿಯಿಂದ ಜನವರಿ 17ರ ಸೋಮವಾರ ಬೆಳಗ್ಗೆವರೆಗೂ ಕರ್ಫ್ಯೂ ಇರಲಿದ್ದು ಅಗತ್ಯ ಸೇವೆ ಬಿಟ್ಟು ಉಳಿದೆಲ್ಲವೂ ಕೂಡ ಬಂದ್ ಆಗಲಿದೆ. ಒಮಿಕ್ರಾನ್ ಮತ್ತು ಕೊರೋನಾ 3ನೇ ಅಲೆಯನ್ನ ತಡೆಯುವುದಕ್ಕೆ ಕಠಿಣ ನಿಯಮಗಳನ್ನು ತಂದಿದ್ದು ವೀಕೆಂಡ್ ಕರ್ಫ್ಯೂ ವೇಳೆ ಹಲವು ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಶನಿವಾರ ಭಾನುವಾರ ದಿನಸಿ ಅಂಗಡಿಗಳು, ಹಣ್ಣು ತರಕಾರಿ, ಮಾಂಸದ ಅಂಗಡಿ ತೆರೆಯಲು ಅವಕಾಶ ನೀಡಲಾಗಿದೆ. ಹಾಲಿನ ಬೂತ್ಗಳು ಮಾತ್ರ ಓಪನ್ ಇರಲಿದ್ದು ವೀಕೆಂಡ್ನಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಕ್ಕೆ ನಿರ್ಬಂಧ ಹೇರಿಲ್ಲ. ಅಗತ್ಯ ಸೇವೆಯನ್ನು ಹೊರತುಪಡಿಸಿ ಉಳಿದ ಅಂಗಡಿಗಳು ಬಂದ್ ಆಗಲಿದೆ. ವೀಕೆಂಡ್ ಕರ್ಫ್ಯೂ ಜಾರಿಗೆ ತಂದಿರುವಂತಹ ಸರ್ಕಾರ ವೀಕೆಂಡ್ನಲ್ಲೂ ಕೂಡ ರೈಲು, ವಿಮಾನ ಸಂಚಾರಕ್ಕೆ ನಿರ್ಬಂಧ ವಿಧಿಸಿಲ್ಲ. ನಿಲ್ದಾಣಕ್ಕೆ ತೆರಳುವವರು ಟಿಕೆಟ್ ತೋರಿಸಬೇಕಾಗಿದೆ. ಇನ್ನು ಕಾರ್ಖಾನೆ, ಐಟಿ ಕಚೇರಿಗಳು ಎಂದಿನಂತೆ ಓಪನ್ ಇರಲಿದೆ. ಕಚೇರಿಗೆ ಹೋಗುವವರು ಐಡಿ ಕಾರ್ಡ್ ಅನ್ನು ತೋರಿಸಬೇಕು. ರೋಗಿ ಮತ್ತು ಸಹಾಯಕರು ಓಡಾಡಲು ಅವಕಾಶವಿದ್ದು ಆಸ್ಪತ್ರೆಗೆ ಹೋಗಲು ದಾಖಲೆಯನ್ನು ತೋರಿಸಿ ಸಂಚಾರ ಮಾಡಬಹುದು. ವೀಕೆಂಡ್ನಲ್ಲಿ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ ಇದೆ. ವಾರಾಂತ್ಯದಲ್ಲಿ ಬಾರ್, MSIL ಕಂಪ್ಲೀಟ್ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಾರ್ಗಳಲ್ಲಿ ಕೂತು ಕುಡಿಯೋ ಹಂಗಿಲ್ಲ, ಪಾರ್ಸಲು ಕೂಡ ಸಿಗಲ್ಲ ಎನ್ನಲಾಗ್ತದೆ. ಎಣ್ಣೆ ಬೇಕಂದ್ರೆ ಶುಕ್ರವಾರವೇ ತಂದಿಟ್ಟುಕೊಳ್ಬೇಕಿದ್ದು ಶುಕ್ರವಾರ 10ರಿಂದ ಸೋಮವಾರದವರೆಗೆ ಬಾರ್ ಬಂದ್ ಆಗಲಿದೆ. 2 ವಾರ ರಾಜ್ಯದಾದ್ಯಂತ 50-50 ರೂಲ್ಸ್ ಜಾರಿಗೆ ಬರ್ತಾ ಇದ್ದು ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಅಧಿಕೃತವಾಗಿ ರೂಲ್ಸ್ ಅನ್ವಯವಾಗಲಿದೆ. ಪಬ್, ಕ್ಲಬ್, ಹೋಟೆಲ್, ರೆಸ್ಟೋರೆಂಟ್, ಬಾರ್ಗಳಿಗೆ ನಿಯಮ ತಂದಿದ್ದು 50% ಗ್ರಾಹಕರಿಗೆ ಮಾತ್ರ ಅವಕಾಶ ನೀಡಿದೆ. ಇಂದು ರಾತ್ರಿಯಿಂದಲೇ 50-50 ನಿಯಮ ಜಾರಿಗೆ ಬರ್ತಿದೆ. ಲಾಕ್ಡೌನ್ನಿಂದ ಇತ್ತೀಚೆಗಷ್ಟೇ ಚೇತರಿಸಿಕೊಳ್ತಾ ಇದ್ದಂಥ ಥಿಯೇಟರ್ಗಳಿಗೆ ಕೊರೋನಾ ಮತ್ತೆ ಶಾಕ್ ಕೊಟ್ಟಿದ್ದು ಮತ್ತೊಮ್ಮೆ ಥಿಯೇಟರ್ಗಳಲ್ಲಿ 50-50 ರೂಲ್ಸ್ ಜಾರಿಗೆ ಬರ್ತಿದೆ. ಸಿನಿಮಾ ಹಾಲ್, ಮಲ್ಟಿಪ್ಲೆಕ್ಸ್ಗಳಲ್ಲಿ 50-50 ಜಾರಿಯಾಗ್ತಾ ಇದ್ದು ರಂಗಮಂದಿರ, ಆಡಿಟೋರಿಯಂನಲ್ಲೂ 50-50 ರೂಲ್ಸ್ ಅಪ್ಲೈ ಆಗ್ತಾ ಇದೆ. ಮನರಂಜನಾ ಸ್ಥಳಗಳಲ್ಲಿ 50% ಮಾತ್ರ ಸೀಟು ಭರ್ತಿಯಾಗಬೇಕಿದೆ. ಸಿಲಿಕಾನ್ ಸಿಟಿಗೆ ಮತ್ತೆ ಕೋವಿಡ್ ಗೈಡ್ಲೈನ್ಸ್ ಅಸ್ತ್ರ. ಕಟ್ಟುನಿಟ್ಟಾದ ಮಾರ್ಗಸೂಚಿಯಲ್ಲಿ ಸಿಟಿ ಮಂದಿ ಏನೆಲ್ಲ ರೂಲ್ಸ್ ಪಾಲಿಸಬೇಕು? ಸರ್ಕಾರದ ಹೊಸ ನಿಯಮದಿಂದ ಯಾವುದಕ್ಕೆಲ್ಲ ಬ್ರೇಕ್, ಯಾವುದಕ್ಕೆಲ್ಲ ವಿನಾಯಿತಿ? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕೊರೋನಾ ಸ್ಫೋಟಗೊಳ್ತಾ ಇದ್ದು ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಜಾರಿ ಮಾಡಲಾಗಿದೆ. ಡೆಡ್ಲಿ ವೈರಸ್ ಕೊರೋನಾದಿಂದ ನಲುಗ್ತಾ ಇರುವಂತಹ ರಾಜಧಾನಿ ಜನರನ್ನು ರಕ್ಷಿಸುವುದಕ್ಕೆ ಸರ್ಕಾರ ಮತ್ತೆ ವೀಕೆಂಡ್ ಕರ್ಫ್ಯೂ ಅಸ್ತ್ರ ಹೊರಡಿಸಿದೆ. 2 ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿ ಆದೇಶಿಸಿದೆ. ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ಜನಜೀವನ ಸಂಪೂರ್ಣ ಸ್ತಬ್ಧವಾಗಲಿದ್ದು ಜನರು ಸರ್ಕಾರದ ನಿಯಮ ಪಾಲಿಸಲೇಬೇಕಾಗಿದೆ. ಜೊತೆಗೆ ಪಬ್, ಹೋಟೆಲ್ ಸೇರಿದಂತೆ ಹಲವೆಡೆ ಜನಸಂದಣಿಗೆ ನಿರ್ಬಂಧ ವಿಧಿಸಿದೆ. ಕೊರೋನಾ ಸೋಂಕು ಒಮಿಕ್ರಾನ್ ವೈರಸ್ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಯಾಗಲಿದೆ. ಅದರಲ್ಲೂ ಬೆಂಗಳೂರಿನ ಕೇಂದ್ರವಾಗಿಟ್ಟುಕೊಂಡು ಹಲವು ನಿಯಮ ಅನುಷ್ಠಾನಗೊಳಿಸಿದೆ. ಬೆಂಗಳೂರು ನಗರದಲ್ಲಿ ಮಾತ್ರ ಶಾಲಾ ಕಾಲೇಜುಗಳನ್ನು ನಾಳೆಯಿಂದ ಬಂದ್ ಮಾಡಲಾಗ್ತಾ ಇದೆ. ಮುಂದಿನ 2 ವಾರ ಹೊಸ ರೂಲ್ಸ್ ಜಾರಿಯಲ್ಲಿದ್ದು 10, 11 ಹಾಗೂ 12ನೇ ತರಗತಿಗಳು ಎಂದಿನಂತೆ ನಡೆಯಲಿವೆ. ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ತರಗತಿಗಳು ಕೂಡ ನಡೆಯಲಿವೆ.
ಪಬ್ ಕ್ಲಬ್ ಹೋಟೆಲ್ ರೆಸ್ಟೋರೆಂಟ್ ಬಾರ್ಗಳಿಗೂ ಹೊಸ ರೂಲ್ಸ್ ಅಪ್ಲೈ ಆಗಲಿದೆ. 50-50 ಸಿಟ್ಟಿಂಗ್ ಅವಕಾಶವನ್ನ ನೀಡಿ ಸರ್ಕಾರ ನಿಯಮ ಹೊರಡಿಸಿದ್ದು 50% ಗ್ರಾಹಕರಿಗೆ ಮಾತ್ರ ಕೂರಲು ರೂಲ್ಸ್ನಲ್ಲಿ ಅನುಮತಿ ನೀಡಿದೆ. ಹೋಟೆಲ್ ಫುಡ್ ಮಳಿಗೆಗಳಲ್ಲೂ 50% ಗ್ರಾಹಕರಿಗೆ ಅವಕಾಶ ನೀಡಲಾಗಿದೆ. ಆದರೆ ಎಲ್ಲಾ ಕಡೆ 2 ಡೋಸ್ ವ್ಯಾಕ್ಸಿನ್ ಪಡೆದವರಿಗೆ ಮಾತ್ರ ಎಂಟ್ರಿಗೆ ಅನುಮತಿ ಕೊಡಲಾಗಿದೆ. ಗ್ರಾಹಕರು ಲಸಿಕೆ ಪಡೆದ ಬಗ್ಗೆ ಅಲ್ಲಿನ ಮಾಲೀಕರೇ ಖಾತ್ರಿಪಡಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಸಿನಿಮಾ ಹಾಲ್ ಮಲ್ಟಿಪ್ಲೆಕ್ಸ್ಗಳಿಗೂ 50% ಜನರ ಮಿತಿ ಹೇರಿ ಸರ್ಕಾರ ನಿಯಮ ಜಾರಿಗೊಳಿಸಿದೆ. ಸರ್ಕಾರದ ಈ ರೂಲ್ಸ್ ಥಿಯೇಟರ್, ರಂಗಮಂದಿರ, ಆಡಿಟೋರಿಯಂಗಳಿಗೂ ಅನ್ವಯವಾಗಲಿದೆ. ಇಲ್ಲೂ ಕೂಡ 2 ಡೋಸ್ ಲಸಿಕೆ ಪಡೆದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡುವಂತೆ ಗೈಡ್ಲೈನ್ಸ್ನಲ್ಲಿ ತಿಳಿಸಿದೆ. ಆ ಮೂಲಕ ಕೊರೋನಾ ಕಟ್ಟಿ ಹಾಕಲು ಸರ್ಕಾರ ಮುಂದಾಗಿದೆ. ಮದುವೆ ಸೇರಿದಂತೆ ಸಭೆ ಸಮಾರಂಭಗಳಲ್ಲಿ ಹೆಚ್ಚು ಜನ ಸೇರಿ ಕೊರೋನಾ ಸ್ಫೋಟವಾಗಲು ಕಾರಣವಾಗ್ತಿದ್ದಾರೆ. ಹೀಗಾಗಿ ವಿವಾಹ ಕಾರ್ಯಕ್ರಮದಲ್ಲೂ ಇಂತಿಷ್ಟೇ ಜನ ಸೇರಬೇಕು ಅಂತ ಸರ್ಕಾರ ಮಾರ್ಗಸೂಚಿಯಲ್ಲಿ ಹೇಳಿದೆ. ಮದುವೆ ಆಯೋಜಿಸಿದರೆ ಹೊರಾಂಗಣದಲ್ಲಿ 200 ಜನರಿಗೆ ಮಿತಿ ಹೇರಿ ಆದೇಶ ಹೊರಡಿಸಿದೆ. ಒಳಾಂಗಣದಲ್ಲಿ ವಿವಾಹ ಆಯೋಜಿಸಿದರೆ 100 ಮಂದಿ ಸೇರಬಹುದು. ಅದಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ. ಜೊತೆಗೆ ಕೋವಿಡ್ ಮಾರ್ಗಸೂಚಿ ಪಾಲನೆ ಕಡ್ಡಾಯ ಅಂತಲೂ ಸರ್ಕಾರ ಗೈಡ್ಲೈನ್ಸ್ ನಲ್ಲಿ ತಿಳಿಸಿದೆ. ಬೆಂಗಳೂರಿನ ದೇಗುಲಗಳು ಸೇರಿದಂತೆ ಇತರೆ ಧಾರ್ಮಿಕ ಸ್ಥಳಗಳಿಗೆ ದರ್ಶನಕ್ಕೆ ಮಾತ್ರವೇ ಗೈಡ್ಲೈನ್ಸ್ನಲ್ಲಿ ಅವಕಾಶ ನೀಡಲಾಗಿದೆ. ದೇವಾಲಯಗಳು ಸೇರಿದಂತೆ ಧಾರ್ಮಿಕ ಜಾಗಗಳಲ್ಲಿ ಭಕ್ತರು ಸೇವೆಗಳನ್ನು ಕೈಗೊಳ್ಳುವಂತಿಲ್ಲ ಅಂತ ನಿಯಮದಲ್ಲಿ ಹೇಳಲಾಗಿದೆ. ಅಲ್ಲದೆ ಧಾರ್ಮಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ 50 ಭಕ್ತರಿಗೆ ಮಾತ್ರ ಪ್ರವೇಶಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಹೆಚ್ಚು ಜನ ಸೇರುವಂತಿಲ್ಲ ಅಂತಲೂ ಸ್ಪಷ್ಟವಾಗಿ ಸೂಚಿಸಿದೆ. ಸಿಲಿಕಾನ್ ಸಿಟಿಯ ಈಜುಕೊಳ ಜಿಮ್ಗಳು ಹೇಗೆಲ್ಲ ಕಾರ್ಯನಿರ್ವಹಿಸಬೇಕೆಂದು ಗೈಡ್ಲೈನ್ಸ್ನಲ್ಲಿ ಸರ್ಕಾರ ಹೇಳಿದೆ. ಅವುಗಳಿಗೂ ಮಾರ್ಗಸೂಚಿಯಲ್ಲಿ ಕೆಲ ನಿರ್ಬಂಧವನ್ನು ಹೇರಿದ್ದು 50% ಜನರಿಗೆ ಮಾತ್ರ ಅವಕಾಶ ನೀಡಿದೆ. ಅಲ್ಲದೆ ಈಜುಕೊಳ ಜಿಮ್ಗಳಿಗೆ ಎಂಟ್ರಿ ಕೊಡುವಾಗ ಕಡ್ಡಾಯವಾಗಿ ಸ್ಯಾನಿಟೈಸ್ ಮಾಡಬೇಕು. ಕ್ರೀಡಾ ಸಂಕೀರ್ಣಗಳಲ್ಲೂ ಕೋವಿಡ್ ಮುನ್ನೆಚ್ಚರಿಕೆಯನ್ನು ವಹಿಸಿ ರೂಲ್ಸ್ ಪಾಲಿಸಬೇಕು ಅಂತಲೂ ತಿಳಿಸಿದೆ. ರ್ಯಾಲಿ, ಧರಣಿ, ಪ್ರತಿಭಟನಾ ಸಭೆಗಳನ್ನು ರದ್ದುಗೊಳಿಸಿ ಸರ್ಕಾರ ಆದೇಶಿಸಿದೆ. ಆದರೆ ಮಾಲ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಓಪನ್ ಮಾಡಲು ಮಾರ್ಗಸೂಚಿಯಲ್ಲಿ ವಿನಾಯಿತಿ ನೀಡಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಾಲ್ ಕಾಂಪ್ಲೆಕ್ಸ್ ಓಪನ್ ಇರಲಿದ್ದು ಈ ವಿನಾಯಿತಿ ಮುಂದಿನ 2 ವಾರಗಳ ಕಾಲ ಜಾರಿಯಲ್ಲಿದೆ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ತಂದಿರುವ ಕರ್ಫ್ಯೂ ಅವೈಜ್ಞಾನಿಕ ಅಂತ ಹೇಳಿದ್ಯಾರು? ಲಾಕ್ಡೌನ್ ಕರ್ಫ್ಯೂನಿಂದಲೇ ಜನ ಸತ್ತೋಗ್ತಾರೆ ಅಂತ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಕ್ಕೆ ರೂಲ್ಸ್ ಬಗ್ಗೆ ಆಟೋ ಚಾಲಕರು, ಬಾರ್ ಮಾಲೀಕರು, ಥಿಯೇಟರ್ ಸಿಬ್ಬಂದಿ ಹೇಳಿದ್ದೇನು ನೋಡೋಣ ರೂಲ್ಸ್ಗೆ ರಾಂಗ್ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರದ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಅವೈಜ್ಞಾನಿಕ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ಗಳಲ್ಲಿ 50-50 ನಿಯಮ ಜಾರಿ ಮಾಡಿರುವುದು ತಪ್ಪು. ಪಬ್, ಬಾರ್, ರೆಸ್ಟೋರೆಂಟ್, ಹೋಟೆಲ್ ಉದ್ಯಮ ನಷ್ಟದಲ್ಲಿದೆ. ಇದರ ನಡುವೆ 50-50 ನಿಯಮ ಜಾರಿ ಮಾಡಿರುವುದು ಸರಿಯಲ್ಲ ಅಂತ ಪಿಸಿ ರಾವ್ ಹೇಳಿದ್ದಾರೆ. ಅಲ್ಲದೆ ಕೊರೋನಾ 3ನೇ ಅಲೆ ಗಂಭೀರವಾಗಿರುವುದಿಲ್ಲವೆಂದು ವೈದ್ಯರು, ತಜ್ಞರು ಹೇಳಿದ್ರು. ನಿರ್ಬಂಧ ವಿಧಿಸ್ತಾ ಇರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿದೆ. ಆದರೆ ವೀಕೆಂಡ್ ಕರ್ಫ್ಯೂಗೆ ಹೋಟೆಲ್ ಮಾಲೀಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ವೀಕೆಂಡ್ ಕರ್ಫ್ಯೂನಿಂದಾಗಿ ಹೋಟೆಲ್ ನಡೆಸುವುದು ತುಂಬಾ ಕಷ್ಟ. ಇದರಿಂದ ಹೋಟೆಲ್ಗೆ 10% ಕೂಡ ಗ್ರಾಹಕರು ಬರುವುದಿಲ್ಲ. ಹೀಗಾಗಿ ಸರ್ಕಾರ ವೀಕೆಂಡ್ ಕರ್ಫ್ಯೂ ವಾಪಸ್ ಪಡೆಯಬೇಕು ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಬಗ್ಗೆ ವ್ಯಾಪಾರಿಗಳು, ಸಾರ್ವಜನಿಕರು ತೀವ್ರ ವಿರೋಧ ಹೊರಹಾಕಿದ್ದಾರೆ. ಕೊರೋನಾ ಬಂದು ಜನ ಸಾಯುವುದಿಲ್ಲ. ಈ ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂನಿಂದಲೇ ಜನ ಸತ್ತೋಗ್ತಾರೆ. ಸರ್ಕಾರ ಜನರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಯಾವಾಗಲೂ ಲಾಕ್ಡೌನ್, ಕರ್ಫ್ಯೂ ಅಂದ್ರೆ ಜೀವನ ಮಾಡೋದು ಹೇಗೆ? ಕೊರೋನಾ ಕಡಿಮೆಯಾಗೋಕೆ ಬೇರೆ ಮಾರ್ಗ ಬಳಸಬೇಕು ಅಂತ ಗರಂ ಆಗಿದ್ದಾರೆ. ವೀಕೆಂಡ್ ಕರ್ಫ್ಯೂಗೆ ಆಟೋ ಚಾಲಕರು ತೀವ್ರವಾಗಿ ವಿರೋಧಿಸಿದ್ದಾರೆ. ಬಾಡಿಗೆ ಆಟೋ ಓಡಿಸೋರಿಗೆ ಬಿಸಿನೆಸ್ ಆಗೋದೇ ಇಲ್ಲ. ಲೋನ್ ಇದರಂದು ಉಪವಾಸ ಮಲ್ಕೊಳ್ಬೇಕು ಅಂತ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಮೊದಲೇ ಬಾಡಿಗೆಗಳು ಸಿಗ್ತಾ ಇಲ್ಲ. ಈಗಷ್ಟೇ ಚೇತರಿಕೆ ಕಾಣ್ತಾ ಇದ್ವಿ. ಇದೀಗ ವೀಕೆಂಡ್ ಕರ್ಫ್ಯೂ ಅಂದ್ರೆ ಮತ್ತಷ್ಟು ಕಷ್ಟವಾಗುತ್ತೆ. ವೀಕೆಂಡ್ ನಲ್ಲಿ ನಮಗೆ ಹೆಚ್ಚು ಬಿಸಿನೆಸ್ ಆಗುತ್ತೆ. ಇದೀಗ ಎಲ್ಲವೂ ಕ್ಲೋಸ್ ಆದ್ರೆ ಬಾಡಿಗೆ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಜಿಮ್ಗಳಿಗೆ 50-50 ರೂಲ್ಸ್ ತಂದಿದ್ದು ವೀಕೆಂಡ್ಗಳಲ್ಲಿ ಬಂದ್ ಆಗಬೇಕಿದೆ. ಹೀಗಾಗಿ ಜಿಮ್ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. ಸರ್ಕಾರದ ರೂಲ್ಸ್ ಮೊದಲ ಅಲೆಯಿಂದಲೂ ಪಾಲಿಸ್ತಾ ಬಂದಿದ್ದೀವಿ. ಥರ್ಮಲ್ ಸ್ಕ್ರೀನಿಂಗ್ 2 ಡೋಸ್ ಆದವರಿಗೆ ಮಾತ್ರ ಜಿಮ್ಗೆ ಅವಕಾಶ ನೀಡುತ್ತಿದ್ದೀವಿ. ಆದ್ರೀಗ ವೀಕೆಂಡ್ ಗ್ಯಾಪ್ ಕೊಡೋದ್ರಿಂದ ಮರುದಿನ ಜಿಮ್ಗೆ ಬರೋದಕ್ಕೆ ಹಿಂದೇಟು ಹಾಕ್ತಾರೆ. ಮೊದಲೇ ನೈಟ್ ಕರ್ಫ್ಯೂನಿಂದ ಹೊಡ್ತಾ ಇದೆ ಅಂತ ಜಿಮ್ ಮಾಲೀಕರು ಹೇಳಿದ್ದಾರೆ.
ವೀಕೆಂಡ್ ಕರ್ಫ್ಯೂ ಬಗ್ಗೆ ಪಾರ್ಕ್ಗೆ ಬರುವವರು ಕೂಡ ಗರಂ ಆಗಿದ್ದು ಪಾರ್ಕ್ಗಳನ್ನ ಕ್ಲೋಸ್ ಮಾಡಿದರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಪಿ ಶುಗರ್ನಂತಹ ಆರೋಗ್ಯ ಸಮಸ್ಯೆಗಳಂತೂ ಇರುತ್ತೆ. ಮನೆ ಸುತ್ತಮುತ್ತಲೂ ಪಾರ್ಕ್ ಇರುವುದಿಲ್ಲ. ಲಾಲ್ಬಾಗ್ ಕೂಡ ಕ್ಲೋಸ್ ಆದ್ರೆ ಕಷ್ಟ ಅಂತ ಹೇಳ್ತಾರೆ. ಅಲ್ಲದೆ ವಾಕಿಂಗ್ಗೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಹಾಗೂ ಸಂಜೆ ಅವಕಾಶ ಕೊಡಬೇಕು. ಇದರಿಂದ ಆರೋಗ್ಯ ಸಮಸ್ಯೆ ಇರೋರಿಗೆ ಅನುಕೂಲ ಆಗುತ್ತೆ. ಈಗ ಯಾರು ಕೂಡ ಮೊದಲಿನ ರೀತಿ ಒಟ್ಟಿಗೆ ಸೇರುವುದಿಲ್ಲ. ಜನರಿಗೆ ಗುಂಪು ಸೇರಬಾರದು ಅನ್ನೋ ಅರಿವಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ 1 ರಿಂದ 9ನೇ ತರಗತಿವರೆಗೆ ಶಾಲೆ ಕ್ಲೋಸ್ ಆಗ್ತಾ ಇದೆ. ಹೀಗಾಗಿ ಸರ್ಕಾರದ ನಡೆಗೆ ಖಾಸಗಿ ಶಾಲಾ ಒಕ್ಕೂಟ ಅಪಸ್ವರ ಹೊರಹಾಕಿದೆ. ಮೊದಲೆರಡು ಅಲೆಗಳಿಂದ 2 ವರ್ಷ ಶಾಲೆಗಳು ಬಂದಾಗಿತ್ತು. 4 ತಿಂಗಳ ಹಿಂದೆಯಷ್ಟೇ 6 ರಿಂದ 9ನೇ ತರಗತಿ ಆರಂಭ ಆಗಿದೆ. 1 ರಿಂದ 5ನೇ ತರಗತಿಯು ಅಷ್ಟೇ ಶುರುವಾಗಿ 2 ತಿಂಗಳಾಗಿದೆ. ಇದೀಗ ಮತ್ತೆ ಶಾಲಾ ಬಾಗಿಲು ಮುಚ್ಚಿಸಿದ್ರೆ ಮಕ್ಕಳಿಗೆ ಮಾರಕ, ಮಕ್ಕಳ ನಿರಂತರ ಕಲಿಕೆಗೆ ತೊಂದರೆ ಆಗುತ್ತೆ ಅಂತ ರುಪ್ಸಾ ಸಂಘಟನೆ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಹೇಳಿದ್ದಾರೆ. ಅಲ್ಲದೆ ಎಲ್ಲಾ ಶಾಲೆಗಳನ್ನು ಬಂದ್ ಮಾಡುವ ಬದಲಿಗೆ ಸೋಂಕು ಕಾಣಿಸಿಕೊಂಡ ಶಾಲೆಗಳನ್ನು ಮಾತ್ರ ಕ್ಲೋಸ್ ಮಾಡಿ ಅಂತ ಸಲಹೆ ನೀಡಿದ್ದಾರೆ. ವೀಕೆಂಡ್ ಕರ್ಫ್ಯೂಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೆ ವೀಕೆಂಡ್ನಲ್ಲೇ ಹೆಚ್ಚು ವ್ಯಾಪಾರ ಆಗೋದು, ಆದರೆ ಬೇಕೆಂದೇ ರೂಲ್ಸ್ ಜಾರಿ ಮಾಡಿದ್ದು ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಬಾರ್ ಮಾಲೀಕರು ಹೇಳಿದ್ದಾರೆ. ಅಲ್ಲದೆ 50-50 ರೂಲ್ಸ್ ವಾಪಸ್ ಪಡಿಬೇಕು ಅಥವಾ ನಮಗೆ ರಿನಿವಲ್ ಅಮೌಂಟ್ ಕಡಿಮೆ ಮಾಡಬೇಕು. ವೀಕೆಂಡ್ ಕರ್ಫ್ಯೂನಿಂದ ರೆಸ್ಟೋರೆಂಟ್ ನಡೆಸುವುದು ತುಂಬಾ ಕಷ್ಟ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸರ್ಕಾರದ ರೂಲ್ಸ್ಗೆ ಚಿತ್ರಮಂದಿರದ ಸಿಬ್ಬಂದಿ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಕೊರೋನಾದಿಂದಾಗಿ ಈಗಾಗಲೇ ಜನರು ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂ ಅಂದ್ರೆ ಇನ್ನೂ ಜನರು ಬರೋದೇ ಇಲ್ಲ. ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಲ್ಲ. ಹೀಗಾಗಿ ಥಿಯೇಟರ್ನ ಸಿಬ್ಬಂದಿ ಜೀವನ ಕೂಡ ಕಷ್ಟವಾಗುತ್ತೆ. ಈ ಬಗ್ಗೆ ಈಗಲೇ ಆತಂಕ ಶುರುವಾಗಿದೆ. ಆದರೆ ಜೀವ ಇದ್ದರೆ ಜೀವನ ಅಂತ ಬೆಂಗಳೂರಿನ ಅನುಪಮ ಚಿತ್ರಮಂದಿರದ ಸಿಬ್ಬಂದಿ ಹೇಳಿದ್ದಾರೆ. ಅಲ್ಲದೆ ಪ್ರೇಕ್ಷಕರು ಟಫ್ ರೂಲ್ಸ್ಗೆ ವಿರೋಧಿಸಿದ್ದಾರೆ. ಈಗಲೇ ಸಂಪೂರ್ಣ ಥಿಯೇಟರ್ ಬಂದ್ ಮಾಡಬಾರದು. ಕೊರೋನಾ ಮತ್ತಷ್ಟು ಹೆಚ್ಚಾದರೆ 25% ಪ್ರೇಕ್ಷಕರಿಗೆ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮೇಕೆದಾಟು ಪಾದಯಾತ್ರೆ ಫೈಟ್. ಪಾದಯಾತ್ರೆ ಮಾಡಿಯೇ ಮಾಡ್ತೀವಿ ಅಂತ ಅಬ್ಬರಿಸಿದ ಕೈ ಲೀಡರ್ಸ್. ಕೋವಿಡ್ ರೂಲ್ಸ್ ಪಾಲಿಸಿ ಅಂತ ಬಿಜೆಪಿ ನಾಯಕರು ಟಕ್ಕರ್ ಕೊಟ್ಟಿದ್ದ ಹೇಗೆ? ಇವೆಲ್ಲವನ್ನ ನೋಡೋಣ ಪಾದಯಾತ್ರೆ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಮೇಕೆದಾಟು ವಿಚಾರವಾಗಿ ನಾವು ಪಾದಯಾತ್ರೆ ಮಾಡಿಯೇ ಮಾಡ್ತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲಿಸಲ್ಲ, ನಾವು ಜನರನ್ನ ಉಳಿಸುವ ಕೆಲಸವನ್ನ ಮಾಡ್ತೇವೆ, ಪಾದಯಾತ್ರೆಯಿಂದ ಯಾರಿಗೂ ತೊಂದರೆಯಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಪಾದಯಾತ್ರೆ ನಿಲ್ಲಿಸಲು ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂತ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯ ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಪಾದಯಾತ್ರೆ ಮಾಡಿಯೇ ಮಾಡ್ತೇವೆ ಅಂತ ತಮ್ಮ ಮಾತನ್ನ ಪುನರುಚ್ಚರಿಸಿದ್ದಾರೆ. ಮೇಕೆದಾಟು ಯೋಜನೆ ಜಾರಿಗಾಗಿ ಪಾದಯಾತ್ರೆ ಮಾಡಿಯೇ ತೀರ್ತೇವೆ, ನಮ್ಮದು ವಾಕ್ ಫಾರ್ ವಾಟರ್ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ಅಬ್ಬರಿಸಿದ್ದಾರೆ. ಇದು ಕೋವಿಡ್ ಲಾಕ್ಡೌನ್, ಕೋವಿಡ್ ಕರ್ಫ್ಯೂ ಅಲ್ಲ, ಇದು ಬಿಜೆಪಿ ಕರ್ಫ್ಯೂ, ಬಿಜೆಪಿಯ ಲಾಕ್ಡೌನ್ ಅಂತ ಡಿಕೆಶಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ರಾಜಕಾರಣ ಮಾಡಲು ಈಗ ಟಫ್ ಆಗ್ತಿದೆ, ಹಾಗಾಗಿ ತಮ್ಮ ರಾಜಕಾರಣಕ್ಕಾಗಿ ಟಫ್ ರೂಲ್ಸ್ ತಂದಿದ್ದಾರೆ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಜನರನ್ನ ಸರ್ಕಾರವೇ ಮರ್ಡರ್ ಮಾಡ್ತಿದೆ, ಸರ್ಕಾರ ವರ್ತಕರು ವ್ಯಾಪಾರಿಗಳ ಮೇಲೆ ಗದಪ್ರಹಾರ ಮಾಡ್ತಿದೆ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಇವರ ರಾಜಕಾರಣಕ್ಕಾಗಿ, ನಮ್ಮ ಮೇಲಿನ ದ್ವೇಷಕ್ಕಾಗಿ ಕರ್ಫ್ಯೂ ಜಾರಿ ಮಾಡಿ ಸಾಮಾನ್ಯರ ಮೇಲೆ ಗದಪ್ರಹಾರ ಮಾಡ್ತಿದ್ದಾರೆ. ಈ ಸರ್ಕಾರ ವರ್ತಕರ ಕೊಲೆ ಮಾಡುವುದೊಂದೇ ಬಾಕಿ ಅಂತ ಗುಡುಗಿದ್ದಾರೆ. ರ್ಯಾಲಿ ಮಾಡಬೇಡಿ, ಪ್ರತಿಭಟನೆ ಮಾಡಬೇಡಿ ಅಂತ ಸರ್ಕಾರ ಹೇಳಿದೆ, ಆದ್ರೆ ನಾವು ರ್ಯಾಲಿ ಮಾಡಲ್ಲ, ಕುಡಿಯುವ ನೀರಿಗಾಗಿ ನಡೆಯುತ್ತೇವೆ, ನಾವು ವಾಕ್ ಫಾರ್ ವಾಟರ್ ಮಾಡ್ತೇವೆ ಎಂದಿದ್ದಾರೆ. ತಜ್ಞರ ಸಮಿತಿ ರಚಿಸಿ ಸರ್ಕಾರವೇ ಪಾದಯಾತ್ರೆಗೆ ತಡೆ ಒಡ್ಡಿದೆ ಅಂತ ಸಂಸದ ಡಿಕೆ ಸುರೇಶ್ ಆರೋಪಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ರಾಜಕೀಯ ದುರುದ್ದೇಶದಿಂದ ಪಾದಯಾತ್ರೆಗೆ ತಡೆ ಒಡ್ಡಲಾಗ್ತಿದೆ, ಕೋವಿಡ್ ನಿಯಮ ಪಾಲಿಸಿ ಪಾದಯಾತ್ರೆ ಮಾಡ್ತೇವೆ, ನಿಗದಿತ ಸಮಯಕ್ಕೆ ಪಾದಯಾತ್ರೆ ನಡೆಯುತ್ತದೆ. ಪಾದಯಾತ್ರೆಗೆ ರಾಜ್ಯದ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಜನರ ಪ್ರತಿಕ್ರಿಯೆಯನ್ನ ಇವರಿಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ. ಬಿಜೆಪಿ ಆಡಳಿತವನ್ನ ನೋಡಿದ್ರೆ ನಗೆಪಾಟಲಿಗೆ ಒಳಗಾಗ್ತಿದೆ ಅಂತ ಸಂಸದ ಡಿಕೆ ಸುರೇಶ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೇಕೆದಾಟು ಪಾದಯಾತ್ರೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಕೈ ಲೀಡರ್ಸ್ಗೆ ಬಿಜೆಪಿ ನಾಯಕರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದಲ್ಲಿ ರಾಜಕೀಯ ದುರುದ್ದೇಶವಿಲ್ಲ, ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಗೂ ಇದು ಅನ್ವಯಿಸುತ್ತೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆಗೆ ಯಾವುದೇ ಪ್ರತ್ಯೇಕ ವ್ಯವಸ್ಥೆ ಇಲ್ಲ, ಕೇಂದ್ರದ ನಿರ್ದೇಶನ, ತಜ್ಞರ ಸಲಹೆ ಮೇರೆಗೆ ಸರ್ಕಾರ ಕ್ರಮ ಕೈಗೊಂಡಿದೆ. ಇದರಿಂದ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಎಂದು ತಿಳಿಯುತ್ತೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಮನೋಸ್ಥಿತಿ ಏನಿದೆ ಅಂತ ಗೊತ್ತಾಗ್ತದೆ.
ಕಾಂಗ್ರೆಸ್ನವರು ಮೇಕೆದಾಟು ಪಾದಯಾತ್ರೆ ಭ್ರಮೆಯಲ್ಲಿದ್ದಾರೆ ಅಂತ ವಿಕಾಸಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ಕಾರಜೋಳ ಹರಿಹಾಯ್ದಿದ್ದಾರೆ. ಪಾದಯಾತ್ರೆ ಮಾಡಿಯೇ ಸಿದ್ಧವೆಂದು ನಾಯಕರು ಹೇಳ್ತಿದ್ದಾರೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಶಾಲಾ ಕಾಲೇಜು ಮುಚ್ಚಿಸಿದೆ. ಅಮೆರಿಕದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಪಾಸಿಟಿವಿಟಿ ಪ್ರಕರಣ ಬರ್ತಿದೆ. ಆದರೆ ಕಾಂಗ್ರೆಸ್ನವರು ರಾಜಕಾರಣ ಮಾಡುವುದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಅಂತ ಸಚಿವ ಕಾರಜೋಳ ಗುಡುಗಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಅಧಿಕಾರ ಇದ್ದಾಗ ಏನೂ ಮಾಡದೆ ಕಾಲಹರಣ ಮಾಡಿದ್ರು. ಈಗ ಮೇಕೆದಾಟು ಹೆಸರಿನಲ್ಲಿ ಪಾದಯಾತ್ರೆಗೆ ಹೊರಟಿದ್ದಾರೆ ಅಂತ ಕಾರಜೋಳ ಹೇಳಿದ್ದಾರೆ. ಪ್ರಧಾನಿ ಕಾರ್ಯಕ್ರಮಕ್ಕೆ ಅನುಮತಿ ಎನ್ನುವ ಪ್ರಶ್ನೆಯೇ ಇಲ್ಲ. ಸರ್ಕಾರದಿಂದ ಯಾವುದೇ ಹೋರಾಟ ಹತ್ತಿಕ್ಕುವ ಪ್ರಶ್ನೆ ಇಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಪಾದಯಾತ್ರೆ ಮಾಡಲಿ. ಸರ್ಕಾರದ ಮಾರ್ಗಸೂಚಿ ಎಲ್ಲರಿಗೂ ಅನ್ವಯವಾಗಲಿದೆ ಅಂತ ಸಚಿವ ಗೋವಿಂದ ಕಾರಜೋಳ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರ ಪಾದಯಾತ್ರೆಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದವರು ಆ ಪಕ್ಷದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದಾರೆ. ಯಾವುದು ಒಳ್ಳೆಯದು ಕೆಟ್ಟದು ಅನ್ನೋ ತಿಳುವಳಿಕೆ ಇದೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಕಾನೂನು ಕೆಲಸ ಕಾನೂನು ಮಾಡುತ್ತೆ. ಕಾಂಗ್ರೆಸ್ಗೆ ಜನರ ಹಿತ ಕಾಯುವ ಮನಸ್ಸಿದೆ ಅನ್ಕೊಳ್ತೇನೆ ಅಂತ ಕಾಂಗ್ರೆಸ್ ಪಾದಯಾತ್ರೆಗೆ ನಯವಾಗಿ ಸಚಿವ ಸುಧಾಕರ್ ತಿವಿದಿದ್ದಾರೆ. ಕರ್ಫ್ಯೂ ಮೂಲಕ ಸರ್ಕಾರ ಬಡವರ ಕೊಲೆ ಮಾಡಲು ಹೊರಟಿದೆ ಎಂದಿದ್ದ ಡಿಕೆಶಿಗೆ ಸಚಿವ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಅಂತಹ ನಾಯಕರು ಇಂತಹ ಹೇಳಿಕೆ ನೀಡಿರೋದು ದುರದೃಷ್ಟಕರ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಕೋವಿಡ್ ಬಗ್ಗೆ ವಿಷಯ ತಿಳಿದುಕೊಂಡಿಲ್ಲ ಅನ್ಕೊಂಡಿದ್ದೇನೆ ಅಂತಾನು ಸಚಿವ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಇಂದು ಬೆಂಗಳೂರಲ್ಲಿ 3,600ಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗುತ್ತಾ? ವಿದೇಶದಿಂದ ಬೆಂಗಳೂರಿಗೆ ಬಂದ ಎಷ್ಟು ಜನ ಕೊರೋನಾ ಹೊತ್ತು ಬಂದಿದ್ದಾರೆ? ಒಮಿಕ್ರಾನ್ ಬಗ್ಗೆ ಆತಂಕ ಬೇಡ ಅಂತ ಹೇಳಿದ್ಯಾರು? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಕೊರೋನಾ ಮತ್ತೆ ಶಾಕ್ ಕೊಟ್ಟಿದ್ದು, ಇಂದು ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ 3,000 ಗಡಿ ದಾಟಲಿದೆ. ಇಂದು 3,605 ಕೋವಿಡ್ ಕೇಸ್ ಪತ್ತೆಯಾಗುವ ಸಾಧ್ಯತೆ ಇದೆ. ನಿನ್ನೆ 2,053 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಒಂದೇ ದಿನದಲ್ಲಿ 1,500 ಸೋಂಕಿತರ ಸಂಖ್ಯೆ ಏರಿಕೆಯಾಗುವ ಆತಂಕ ಕಾಡ್ತಿದೆ. ಬೆಂಗಳೂರಿನಲ್ಲಿ ಕೊರೋನಾ ಅಬ್ಬರಿಸುತ್ತಿದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕಳೆದೊಂದು ವಾರದಿಂದ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದೆ. ಡಿಸೆಂಬರ್ 29ರಂದು 400, ಡಿಸೆಂಬರ್ 30ರಂದು 565, ಡಿಸೆಂಬರ್ 31ರಂದು 656, ಜನವರಿ 1ರಂದು 810, ಜನವರಿ 2ರಂದು 923, ಜನವರಿ 3ರಂದು 1,041, ಜನವರಿ 4ರಂದು ಅಂದ್ರೆ ನಿನ್ನೆ 2,053 ಪ್ರಕರಣ ಪತ್ತೆಯಾಗಿದೆ. ಈ ಮೂಲಕ ಕಳೆದ 7 ದಿನದಲ್ಲಿ 6,448 ಜನರಿಗೆ ಕೊರೋನಾ ತಗುಲಿದೆ. ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ 1.83ರಷ್ಟಿದೆ. ವಿದೇಶಗಳಿಂದ ಬಂದವರಿಂದಲೇ ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟಗೊಳ್ಳುವ ಆತಂಕ ಎದುರಾಗಿದೆ. ವಿದೇಶಗಳಿಂದ ಇಂದು ಬಂದ 25 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರೀಕ್ಷೆ ವೇಳೆ ಕೊರೋನಾ ಪಾಸಿಟಿವ್ ಬಂದಿದೆ. ಲಂಡನ್ನಿಂದ ಬಂದ 8 ಜನರು, ಫ್ರಾನ್ಸ್ನಿಂದ ಬಂದ 7 ಪ್ರಯಾಣಿಕರು, ಲುಫ್ತಾನ್ಸಾದಿಂದ ಬಂದ 3, ಇಥಿಯೋಡ್, ಕತಾರ್, ದುಬೈನಿಂದ ಬಂದ ತಲಾ 2, ಕುವೈಟ್, ಫ್ರಾಂಕ್ಫರ್ಟ್ನಿಂದ ಬಂದ ತಲಾ 1ರಿಗೆ ಸೋಂಕು ದೃಢಪಟ್ಟಿದ್ದು ಐಸೋಲೇಷನ್ ಮಾಡಲಾಗಿದೆ. ಕೊರೋನಾ ರೂಪಾಂತರಿ ಒಮಿಕ್ರಾನ್ ಬಗ್ಗೆ ಯಾವುದೇ ಆತಂಕ ಬೇಡ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, 2 ಡೋಸ್ ಕೋವಿಡ್ ಲಸಿಕೆ ಪಡೆದರೆ ಒಮಿಕ್ರಾನ್ ಪರಿಣಾಮ ಕಡಿಮೆ ಇರಲಿದೆ. ಅಲ್ಲದೆ ಕೊರೋನಾ 3ನೇ ಅಲೆ ದೀರ್ಘಕಾಲ ಇರೋದಿಲ್ಲ. ಒಮಿಕ್ರಾನ್ನಿಂದ ಶ್ವಾಸಕೋಶಕ್ಕೆ ತೊಂದರೆಯಾಗಲ್ಲ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಯ 2 ಡೋಸ್ ನೀಡಲಾಗುವುದು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. 15ರಿಂದ 18 ವಯಸ್ಸಿನ 3.5 ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕಲಾಗಿದೆ. ಮಕ್ಕಳಿಗೆ ಲಸಿಕೆ ಹಾಕುವುದರಲ್ಲಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ. ರಾಜ್ಯದಲ್ಲಿ ಈಗಾಗಲೇ 25% ಮಕ್ಕಳಿಗೆ ಲಸಿಕೆ ನೀಡಿದ್ದು, ಮೊದಲ ಡೋಸ್ ಪಡೆದ 28 ದಿನಗಳ ನಂತರ 2ನೇ ಡೋಸ್ ನೀಡ್ತೇವೆ ಅಂತ ಸಚಿವರು ತಿಳಿಸಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕಠಿಣ ನಿಯಮಗಳನ್ನು ತಂದಿದ್ದು, ಟೈಟ್ ರೂಲ್ಸ್ ಜಾರಿಗೆ ಪೊಲೀಸರು ಸಿದ್ಧರಾಗಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಸಂಬಂಧ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಬೆಂಗಳೂರಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದ್ದು, 2 ಹೆಚ್ಚುವರಿ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಎಲ್ಲಾ ವಿಭಾಗಗಳ ಡಿಸಿಪಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು.
ಕೊರೋನಾ ಅಬ್ಬರದ ಜೊತೆಗೆ ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗಿದೆ. 2 ದಿನದಲ್ಲಿ 152ಕ್ಕೆ ಕಂಟೈನ್ಮೆಂಟ್ ಝೋನ್ ಏರಿಕೆಯಾಗಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ ಹೆಚ್ಚು ಕಂಟೈನ್ಮೆಂಟ್ ಝೋನ್ ಇದ್ದು, ನಗರದ 8 ವಲಯಗಳಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಏರಿಕೆಯಾಗಿದೆ. ಬೊಮ್ಮನಹಳ್ಳಿ 49, ಮಹದೇವಪುರ 48, ಪಶ್ಚಿಮ ವಲಯ 16, ದಕ್ಷಿಣ ವಲಯ 15, ಪೂರ್ವ ವಲಯ 12, ಯಲಹಂಕ 10, ದಾಸರಹಳ್ಳಿ 3 ಹಾಗೂ ರಾಜರಾಜೇಶ್ವರಿ ನಗರದಲ್ಲಿ 1 ಕಂಟೈನ್ಮೆಂಟ್ ಝೋನ್ ಇದೆ. ಕೊರೋನಾ 3ನೇ ಅಲೆ ಎದುರಿಸಲು ಬಿಬಿಎಂಪಿ ಸಜ್ಜಾಗಿದ್ದು, ಪ್ರತಿ ಆಸ್ಪತ್ರೆಯಲ್ಲೂ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡುತ್ತಿದೆ. ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಅಭಾವ ಉಂಟಾಗದಂತೆ ಕಟ್ಟೆಚ್ಚರ ವಹಿಸುತ್ತಿದ್ದು, ಪ್ರತಿ ನಿಮಿಷಕ್ಕೆ 210 ಲೀಟರ್ ಆಕ್ಸಿಜನ್ ಉತ್ಪತ್ತಿ ಮಾಡುವ ಯಂತ್ರಗಳನ್ನು ಅಳವಡಿಕೆ ಮಾಡಲಾಗುತ್ತಿದೆ. ಬೆಂಗಳೂರಿನ ಹೊಸಕೆರೆ ಹಳ್ಳಿ ಬಳಿ ಇರುವ ಬಿಬಿಎಂಪಿ ಆಸ್ಪತ್ರೆಯಲ್ಲೇ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡುತ್ತಿದ್ದಾರೆ. ಅಲ್ಲದೆ ಕೋವಿಡ್ ಬೆಡ್ಗಳಿಗೆ ಆಕ್ಸಿಜನ್ ಯಂತ್ರ ಅಳವಡಿಕೆ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ 2 ವಾರಗಳ ಕಾಲ 1 ರಿಂದ 9ನೇ ತರಗತಿ ಬಂದ್ ಆಗ್ತಿದ್ದು, ಮಕ್ಕಳು ಬೇಸರ ಹೊರಹಾಕಿದ್ದಾರೆ. ಆಫ್ಲೈನ್ ಕ್ಲಾಸ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿತ್ತು, ಆನ್ಲೈನ್ ಕ್ಲಾಸ್ನಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ನೆಟ್ವರ್ಕ್ ಸಿಗಲ್ಲ, ಯಾವಾಗಲೂ ಮೊಬೈಲ್ ಹಿಡ್ಕೊಂಡೇ ಇರಬೇಕು, ಇದರಿಂದ ಕಣ್ಣು ನೋವಾಗುತ್ತೆ. ಶಾಲೆಗೆ ಬಂದ್ರೆ ಸ್ನೇಹಿತರ ಜೊತೆ ಆಟ ಆಡಬಹುದಿತ್ತು, ಮನೆಯಲ್ಲಿ 15 ದಿನ ಇರೋಕೆ ಬೇಜಾರು ಅಂತ ವಿದ್ಯಾರ್ಥಿನಿ ಹೇಳಿದ್ದಾಳೆ. ಟಿಪ್ಪರ್ ಡಿಕ್ಕಿಯಾಗಿ ದಂಪತಿ ಸಾವಿಗೀಡಾಗಿದ್ದಲ್ಲಿ ತುಮಕೂರಲ್ಲಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದೇಕೆ? ಚಿನ್ನ ದೋಚಿದ ಖದೀಮರು ವಿಕೃತಿ ಮೆರೆದಿದ್ದು ಹೇಗೆ? ಇವೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಯರಕಟ್ಟಿಯ ಕಳ್ಳಿಗುದ್ದಿ ಗ್ರಾಮದಲ್ಲಿ ಅಂಗನವಾಡಿ ಸಿಬ್ಬಂದಿಗೆ ಗ್ರಾಮಸ್ಥರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಂಗನವಾಡಿಯ ಆಹಾರ ಪದಾರ್ಥಗಳನ್ನು ಕಾರ್ಯಕರ್ತೆ ಸಹಾಯಕಿ ತಮ್ಮ ಮನೆಗೆ ಸಾಗಿಸ್ತಾ ಇದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. 15 ಕೆಜಿ ಶೇಂಗಾ, 5 ಕೆಜಿ ಅಡುಗೆ ಎಣ್ಣೆ, 50 ಕೆಜಿ ಹೆಸರು, 40 ಕೆಜಿ ಬೆಲ್ಲವನ್ನ ಮನೆಗೆ ಸಾಗಿಸುವಾಗ ಸಿಕ್ಕಿಬಿದ್ದು ಇಬ್ಬರು ಜನರಿಂದ ಮಂಗಳಾರತಿ ಮಾಡಿಸಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬೆಳತೂರು ಗ್ರಾಮದಲ್ಲಿ ಹುಲ್ಲಿನ ಮೆದೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ರೈತ ಸಿದ್ದನಾಯಕ ಅನ್ನೂರು ವಾರದ ಹಿಂದೆಯಷ್ಟೇ ಒಕ್ಕಣೆ ಮಾಡಿ ಹುಲ್ಲಿನ ಮೆದೆ ಹಾಕಿದ್ರು. ಆದರೆ ದುಷ್ಕರ್ಮಿಗಳು ಹಚ್ಚಿದಂತಹ ಬೆಂಕಿಗೆ ಹುಲ್ಲಿನ ಮೆದೆ ಸಂಪೂರ್ಣವಾಗಿ ಭಸ್ಮವಾಗಿದ್ದು ರೈತ ಕಣ್ಣೀರು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧೆಡೆ ಜನರಿಗೆ ಮತ್ತೆ ಭೂಕಂಪನದ ಅನುಭವವಾಗಿದೆ. ತಾಲೂಕಿನ ಶೆಟ್ಟಿಗೆರೆ ಗ್ರಾಮದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭೂಮಿ ಕಂಪಿಸಿದ್ದು ಜನರು ಆತಂಕಗೊಂಡಿದ್ದರು. ರಾತ್ರಿ 3 ಗಂಟೆ ಸುಮಾರಿನಲ್ಲಿ 2 ರಿಂದ 3 ಬಾರಿ ಭೂಮಿ ಕಂಪಿಸಿದ್ದು ಜನರು ಮನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಭೂಮಿ ಕಂಪಿಸಿದ್ದು ವಿಜ್ಞಾನಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತು. ಸದ್ಯ ಭೂಮಿ ಕಂಪನದಿಂದ ಕೆಲ ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಆಲಂಬೂರಿನಲ್ಲಿರೋ ಕಾವೇರಿ ನೀರಾವರಿ ಘಟಕಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. 19 ಕೋಟಿ ರೂಪಾಯಿಗೂ ಹೆಚ್ಚು ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಕಾರಣಕ್ಕೆ ಕರೆಂಟ್ ಸಂಪರ್ಕ ಕಟ್ ಮಾಡಲಾಗಿದೆ. 2 ವರ್ಷದಿಂದ ವಿದ್ಯುತ್ ಶುಲ್ಕ ಪಾವತಿಸದ ಕಾವೇರಿ ನೀರಾವರಿ ಘಟಕದ ಸಿಬ್ಬಂದಿ ನೋಟಿಸ್ ನೀಡಿದ್ದು ನಿರ್ಲಕ್ಷ್ಯ ವಹಿಸಿದರು. ಟಫ್ ರೂಲ್ಸ್ನಿಂದಾಗಿ ಬೆಂಗಳೂರಿಂದ ಐಪಿಎಲ್ ಹರಾಜು ಶಿಫ್ಟ್ ಆಗುತ್ತಾ? ಐಪಿಎಲ್ನ ನೂತನ ಫ್ರಾಂಚೈಸಿ ಅಹಮದಾಬಾದ್ ತಂಡಕ್ಕೆ ಆಶೀಶ್ ನೆಹ್ರಾ ಮುಖ್ಯ ಕೋಚ್ ಆಗ್ತಾರಾ? ವೀಕೆಂಡ್ ಕರ್ಫ್ಯೂ ಜಾರಿಯಾಗಿರೋದ್ರಿಂದ 1 ದಿನ ಮುನ್ನವೇ ರಿಲೀಸ್ ಆಗೋ ಸಿನಿಮಾ ಯಾವುದು? ಇವೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಫೆಬ್ರವರಿ 12 ಮತ್ತು 13ರಂದು ಬೆಂಗಳೂರಿನಲ್ಲಿ ನಡೆಯಬೇಕಾಗಿರುವಂತಹ ಐಪಿಎಲ್ ಹರಾಜು ಪ್ರಕ್ರಿಯೆ ಸ್ಥಳಾಂತರವಾಗುವ ಸಾಧ್ಯತೆ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಹರಾಜು ಪ್ರಕ್ರಿಯೆ ನಡೆಸಲು ಬಿಸಿಸಿಐ 2 ಹೋಟೆಲ್ಗಳನ್ನು ಸಂಪರ್ಕಿಸಿದೆ. ಆದರೆ ಕರ್ನಾಟಕದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳದಿಂದ ಟೈಟ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರದ ನಿರ್ಧಾರದ ಮೇಲೆ ಮೆಗಾ ಹರಾಜು ಪ್ರಕ್ರಿಯೆ ಅವಲಂಬಿತವಾಗಿದೆ. ಐಪಿಎಲ್ನ ನೂತನ ಫ್ರಾಂಚೈಸಿ ಅಹಮದಾಬಾದ್ ತಂಡಕ್ಕೆ ಮಾಜಿ ಕ್ರಿಕೆಟಿಗ ಆಶೀಶ್ ನೆಹ್ರಾ ಮುಖ್ಯ ಕೋಚ್ ಆಗುವ ಸಾಧ್ಯತೆ ಇದೆ. ಫ್ರಾಂಚೈಸಿ ಜೊತೆ ನೆಹ್ರಾ ಮಾತುಕತೆ ನಡೆಸಿದ್ದು ಮುಖ್ಯ ಕೋಚ್ ಆಗಿ ನೇಮಕವಾಗುವ ಸಾಧ್ಯತೆ ಇದೆ. ಮಾಜಿ ವೇಗದ ಬೌಲರ್ ಈ ಹಿಂದೆ ಆರ್ಸಿಬಿ ತಂಡದ ಬೌಲಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ರು. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ಐತಿಹಾಸಿಕ ಗೆಲುವು ಸಾಧಿಸಿದೆ. 42 ರನ್ಗಳ ಗುರಿ ಬೆನ್ನತ್ತಿದ್ದ ಬಾಂಗ್ಲಾ 8 ವಿಕೆಟ್ಗಳ ಗೆಲುವು ದಾಖಲಿಸಿತು. ಇದರೊಂದಿಗೆ ನ್ಯೂಜಿಲೆಂಡ್ ನೆಲದಲ್ಲಿ ಬಾಂಗ್ಲಾ ಚೊಚ್ಚಲ ಟೆಸ್ಟ್ ಗೆಲುವು ಸಾಧಿಸಿತು. ಮುಷ್ಫಿಕರ್ ರಹೀಂ ಬೌಂಡ್ರಿ ಬಾರಿಸ್ತಾ ಇದ್ದಂತೆ ಬಾಂಗ್ಲಾ ಕ್ಯಾಂಪ್ನಲ್ಲಿ ವಿಜಯೋತ್ಸವ ಶುರುವಾಗಿತ್ತು. 2ನೇ ಇನ್ನಿಂಗ್ಸ್ನಲ್ಲಿ ನ್ಯೂಜಿಲೆಂಡ್ ಕೇವಲ 169 ರನ್ಗೆ ಆಲ್ಔಟ್ ಆಯಿತು.